ಸ್ಪಿತಿನಲ್ಲಿ ಮೀಟ್ ಆಗಿದ್ದು 6 ತಿಂಗಳಾಯ್ತು. ನಮ್ಮ ಹುಡುಗರುಗಳಿಗೆ ಖುಷಿಗೆ ಊಟ ಬೇಡ, ನಾಷ್ಟ ಬೇಡ, ಏನು ಬೇಡ, ಬೈಕ್ ಬಂದಿದ್ರೆ ಸಾಕು. ಹೈಲೈಟ್ ಅಂತಂದ್ರೆ ಇದು ಸ್ಪಾಯ್ಲರು ಪರ್ಫೆಕ್ಟ್ ಆಗಿದೆ, ಫಿಟ್. ಓಕೆ, ಬಾಯ್ಸ್ ಎಲ್ಲ ಕಾರಲ್ಲಿ ಬಂದಿದ್ದಾರೆ. ಆಟೋಮೆಟಿಕ್ ಕಾರ್ ಓಡಿಸಿಲ್ಲ, ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಬೆನ್ಸ್ ಮಾತ್ರ ಗಾಡಿ ಮಾತ್ರ ಓಡಿಸೋದಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲ ಜನರೆಲ್ಲ ಅಡ್ಡಾಡ ಬರ್ತಾ ಇದ್ದಾರೆ ನೋಡಿ, ಅಲ್ಲಾಡ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ಒಂದು ಎಕ್ಸೈಟಿಂಗ್ ವ್ಲಾಗ್ ಜೊತೆ ನಾನು ಬಂದಿದ್ದೀನಿ. ಸೊ ಟೈಟಲ್ ಮತ್ತೆ ತಮ್ಮನೇಲಿ ನೋಡಿರ್ತೀರಾ, ಒಂದು ಹೊಸ Z900 ಡೆಲಿವರಿ ತಗೊಳ್ತಾ ಇದೀವಿ. ಸೊ ಈ ಬೈಕ್ ಯಾರಿಗೋಸ್ಕರ ಡೆಲಿವರಿ ತಗೊಳ್ತಾ ಇರೋದು ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಬ್ಯಾಕ್ ಸ್ಟೋರಿ ಹೇಳ್ತೀನಿ. ಸೊ 6 months ಬ್ಯಾಕ್ ನಾವು ಸ್ಪಿತಿಗೆ ಹೋಗಿದ್ವಿ, ನಾನು ಮತ್ತೆ ಬಾಂಬೀಸ್ ಬೈಕರ್. ಸೊ ಅಲ್ಲಿ ನನ್ನ ಬರ್ಡೇ ದಿನ ನಾನು ಬೆಂಗಳೂರಿಂದ ಕೆಲವು ಬೈಕರ್ಸ್ನ ಮೀಟ್ ಆಗಿದೆ. ಕೆಲವರು ಇಲ್ಲ, ಆ್ಯಕ್ಚುಲಿ ಇಬ್ಬರು, ಮಧುರ್ ಮತ್ತು ಹಿತೇಶ್ ಅಂತ ಅಂದ್ಬಿಟ್ಟು. ಸೊ ಹಿತೇಶ್ ಅವತ್ತು ಪರಿಚಯ ಆಗಿದ್ದು, ನಮ್ಮ ಬೆಂಗಳೂರು ಹುಡುಗ, ನಮ್ಮ ಕನ್ನಡದ ಹುಡುಗ. ಸೊ ಇವತ್ತು ಅದೇ ನಮ್ಮ ಹಿತೇಶ್ಗೆ ಬೈಕ್ ಡೆಲಿವರಿ ತಗೊಳ್ತಾ ಇರೋದು Z900. ಸುಮಾರು ದಿನದಿಂದ ನಾನು ಮತ್ತೆ ಹಿತೇಶ್ ಮೀಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಮೀಟ್ ಆಗಿರಲಿಲ್ಲ, ಯಾವಾಗಿಂದಾನೆ ಸ್ಪಿತಿ ಮುಗ್ದಾಗಿಂದ ನಾವು ಮೀಟ್ ಆಗಿಲ್ಲ ಬೆಂಗಳೂರು ಬಂದಮೇಲೆ. ಸೊ ಅಂದರೆ ಪ್ಲ್ಯಾನ್ ಮಾಡ್ತಿದ್ವಿ, ಬೇಜಾನ್ ಸಲ ಗಣೇಶ ಹಬ್ಬದ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ, ಅದು ಆಗಲಿಲ್ಲ. ಅದಾದಮೇಲೆ 1-2 ಸಲ ಹೊರಗಡೆ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ, ಆ ಟೈಮಲ್ಲೂ ಆಗಲಿಲ್ಲ. ಸೊ ಫೈನಲಿ ದ ಮೊಮೆಂಟ್ ಈಸ್ ಇಯರ್ 2023 ಮುಗಿದು 2024 ಕಾಲಿಟ್ಟಾದ್ಮೇಲೆ, ಹೊಸ ವರ್ಷಕ್ಕೆ ಬಂದಾದ್ಮೇಲೆ ನಾನು ಮತ್ತು ಹಿತೇಶ್ ಮೀಟ್ ಆಗ್ತಿರೋದು. ಬಟ್ ಟಚಲ್ಲಿದ್ವಿ ಫೋನಲ್ಲಿ. ಸೊ ಹಿತೇಶ್ ರೀಸೆಂಟಾಗಿ ಒಂದು ಸೂಪರ್ ಬೈಕ್ ತೊಗೊಳ್ಬೇಕು ಅಂತ ಬಿಟ್ಟು ಹುಡುಕ್ತಾ ಇದ್ದ. ಸೊ ಫೈನಲಿ Z900 ಸಿಕ್ಕಿದೆ. ಸೊ ಇವಾಗ ಅದೇ ಗಾಡಿನ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇರೋದು. ಸೊ ಬೈಕ್ ಡೆಲಿವರಿ ತೊಗೊಳಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ. ನಾನು ಹಿತೇಶ್ ಮತ್ತು ಅಂಕಿ ಇವಾಗ ಪವರ್ ಸ್ಪೋರ್ಟ್ಸ್ಗೆ ಹೋಗ್ತಾ ಇದ್ವಿ. ಸೊ ಪವರ್ ಸ್ಪೋರ್ಟ್ಸ್ಗೆ ಹೋಗ್ಬಿಟ್ಟು ಒಂದು ಹೆಲ್ಮೆಟ್ ತೊಗೊಳ್ಬೇಕು. ಸೊ ಯಾವ ಹೆಲ್ಮೆಟ್ ತೊಗೊಳ್ಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅಲ್ಲೋದ್ಮೇಲೆ ನೋಡೋಣ ಯಾವ್ದಾದ್ರು ಆಪ್ಷನ್ಸ್ ಬಂದಿದೆ. ಇವಾಗ ಸದ್ಯಕ್ಕೆ 2024ಗೆ ಯಾವ್ದಾದ್ರು ಲೇಟೆಸ್ಟ್ ಎಡಿಷನ್ಸ್ ಏನಾದ್ರು ಇದೆಯಾ ನೋಡೋಣ. ಸೊ ಅಲ್ಲಿ ಹೆಲ್ಮೆಟ್ ತೊಗೊಂಡು ಅದಾದಮೇಲೆ ಬೈಕ್ ಡೆಲಿವರಿ ತೊಗೊಳಕ್ಕೆ ಹೋಗೋಣ. ಸೊ ಬನ್ನಿ, ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಓಕೆ, ಸೊ ಪವರ್ ಸ್ಪೋರ್ಟ್ಸ್ ಹತ್ರ ಬಂದ್ವಿ. ಇಲ್ಲೇ ಲೆಫ್ಟ್ ಸೈಡಲ್ಲಿದೆ. ಅಂಕಿ ಆಲ್ರೆಡಿ ಬಂದಿದ್ದಾನೆ, ಕಾಲ್ ಮಾಡಿದ್ದ. ಇಲ್ಲ, ಆ್ಯಕ್ಚುಲಿ ಮೇನ್ಲಿ ಎಂತಕ್ಕೆ ಬಂದಿರೋದಂತಂದರೆ MT ಬ್ರ್ಯಾಂಡ್ಗೋಸ್ಕರ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ಬನ್ನಿ ಅಲ್ಲಿ ಹೋಗಿ ನೋಡೋಣ. ಹಾಯ್ ಸರ್. ಯೋ ಬಾಯ್, ಬಾಂಬೀಸ್ ಬೈಕರ್ ಈಸ್ ಇಯರ್. ಓಕೆ, ಇವಾಗ ಪವರ್ ಸ್ಪೋರ್ಟ್ಸ್ ಹತ್ರ ಬಂದ್ವಿ. ಸುಮಾರು ಹೆಲ್ಮೆಟ್ಸ್ಗಳು ಬಂದಿದೆ. ನಾನು ಆನ್ಲೈನಲ್ಲಿ ನೋಡೋದಕ್ಕಿಂತ ಇಲ್ಲಿ ಆ್ಯಕ್ಚುಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ. ಇದು ನಾನು ನೋಡಿರಲಿಲ್ಲ ಆನ್ಲೈನಲ್ಲಿ. ಇದು ಮತ್ತು ಇದೊಂದು ಚೆನ್ನಾಗಿದೆ. ಬಟ್ ಇದಕ್ಕಿಂತ ಆ್ಯಕ್ಚುಲಿ ಇದು ನನಗೆ ಸಖತ್ ಇಷ್ಟ ಆಯಿತು. ಸೊ ನೋಡಿ ಹೆಂಗಿದೆ, ಗ್ರಾಫಿಕ್ಸ್ ಎಲ್ಲನೂ ಸಖತ್ತಾಗಿದೆ. ಜೊತೆಗೆ ಹಿಂಗಡೆ ಸ್ಪಾಯ್ಲರ್ ಹೈಲೈಟ್ ಅಂತಂದರೆ ಇದು ಸ್ಪಾಯ್ಲರು. ಇದು ಥಂಡರ್ 4 SV ಅಂತ ಅಂದ್ಬಿಟ್ಟು. ಇದನ್ನು ಬಿಟ್ಟರೆ ಇದಕ್ಕಿಂತ ಪ್ರೀಮಿಯಂ ಸೆಗ್ಮೆಂಟ್ ಅಂತಂದರೆ KR ಎಡಿಷನ್ನು. ಅದೊಂದು 40,000 45,000 ಆಗುತ್ತಲ್ಲ. ಇದು ಒಂದು 12,500 ಆಲ್ಮೋಸ್ಟ್ 13,000 ಅಂತ ಅಂದ್ಕೊಳ್ರಿ. ಟ್ರೈ ಮಾಡೋಣ, ನೋಡೋಣ. ಇವ್ರಿಗೆ ಇದಿಷ್ಟ ಆಯಿತು, ನನಗೆ ಇದಿಷ್ಟ ಆಯಿತು. ಅಕಸ್ಮಾತ್ ಇಷ್ಟ ಆಯಿತು ಅಂತ ನಾಳೆ ತೊಗೊಂಡ್ಬಿಡ್ತೀನಿ. ಹೆಂಗಿದೆ ನೋಡು. ಓಕೆ, ಚೆನ್ನಾಗಲ್ಲ. ನಿಯಾನ್ ಕಲರ್ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಅದೇ ನಿಯಾನ್, ಅದೇ ಇಲ್ಲಿ ಇದು ನಂಗೆ ಇನ್ನೂ ಇಷ್ಟ ಆಯ್ತು ಅದಕ್ಕಿಂತ. ಇದು ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಅಂದ್ರೆ ನೀವು ಯಾವ ಗಾಡಿ ಚೂಸ್ ಮಾಡ್ತೀರಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇದು ಸಕ್ಕತ್ತಾಗಿ ಕಾಣಿಸ್ತಿದೆ ಬ್ರೋ. ಹೆವಿ ಲುಕ್ ಇದೆ. ಇದು ಬ್ಲೂಯಿಶ್ ಥೀಮ್ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಸೂಟ್ ಆಗುತ್ತೆ Z900ಗೆ. ಇದು ಚೆನ್ನಾಗಿದೆ ಅಂತ ಕೇಳಿದ್ರೆ. ಇದು ಸಕ್ಕತ್ತಾಗಿದೆ ಆಕ್ಚುಲಿ. ಹಾಕೊಂಡ್ಮೇಲೆ ಇದು ಸಕ್ಕತ್ತಾಗಿ ಕಾಣಿಸ್ತದೆ. ನೀವು M ಸೈಜ್ ಕರೆಕ್ಟ್ ಆಗಿದೆಲ್ಲ ಫಿಟ್ಟಿಂಗು? ಅಲ್ವಾ? ಇದು ನನ್ನ ಸೈಜ್ ಕರೆಕ್ಟ್ ಆಗಿದೆ. M. ಓಕೆ, ಹಿತೇಶ್ ಬರಲಿ. ಈ ಹೆಲ್ಮೆಟ್ ನನಗೆ ಅಂಕಿತ್ ಸ್ಪಾನ್ಸರ್ ಮಾಡ್ತಾ ಇದ್ದಾನೆ. ಓಕೆ, ಎಲ್ಲ ಕಟ್ಟು ಇಲ್ಲಿಗೆ. ಓಕೆ, ಹಂಗೆ ಹೆಲ್ಮೆಟ್ಗಳು ನೋಡ್ತಾ ಇದ್ವಿ. ಯಾವ್ದಾದ್ರು ಒಂದು ಸ್ವಲ್ಪ ಸೆಲೆಕ್ಷನ್ ಮಾಡಿ ಇಟ್ಟಿರೋಣ, ಬಂದಮೇಲೆ ನೋಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ಬೈಕಿಂಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹೆಲ್ಮೆಟ್ ತೊಗೊಂಡಿದ್ದು MT ಹೆಲ್ಮೆಟ್. ನಂದು MT ಬ್ಲೇಡ್ ರೇಸ್ ಎಡಿಷನ್ ಫಸ್ಟ್ ಬಂದಿದ್ದು. ಬ್ಲೇಡ್ ಒನ್ ಅದೇ ಆರೆಂಜ್ ಮತ್ತು ಬ್ಲ್ಯಾಕ್ ಸ್ಟ್ರೈಪ್. ಅದಾದಮೇಲೆ ಸ್ಪೋರ್ಟಿ ಹೆಲ್ಮೆಟ್ ಅಂತಂದರೆ ಇದೇ ತೊಗೊಂಡಿದ್ದು LS2. ಬಟ್ ನಾನು ಅಪ್ಗ್ರೇಡ್ ಮಾಡಬೇಕು, ಸ್ವಲ್ಪ MTಗೆ ಸ್ವಿಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. SMK ಅದು ಆಫ್ ರೋಡ್ ಹೆಲ್ಮೆಟ್. ಆಫ್ ರೋಡ್ ಹೆಲ್ಮೆಟ್ ಬಿಟ್ಟರೆ ಇದೇನು ತೊಗೊಂಡಿದ್ದು LS2. ಬಟ್ ಸದ್ಯಕ್ಕೆ ನಾನು ಸ್ವಲ್ಪ MTಗೆ ಸ್ವಿಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಸ್ವಲ್ಪ MT ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ಸುತ್ತೆ ಯೂಸ್ ಮಾಡೋದಕ್ಕೆ, ಮೋಟೋಲಾಗ್ ಮಾಡೋದಕ್ಕೆ, ಜೊತೆಗೆ ಒಳಗಡೆ ಮಾತಾಡೋದಕ್ಕೆ ಬೆಸ್ಟ್ ಅಂತ ಅನ್ಸುತ್ತೆ. ಜೊತೆಗೆ ವಿಂಡ್ ನಾಯ್ಸ್ ಇರಲ್ಲ. ಅಂಡ್ ಇವಾಗ ನೋಡಿ, ಇವಾಗ ಇತ್ತೀಚೆಗೆ ಬಿಟ್ಟಿರೋ ಗ್ರಾಫಿಕ್ಸ್ಗಳೆಲ್ಲನೂ ಕ್ರೇಜಿ ಆಗಿದೆ. ಓಕೆ, ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಹಿತೇಶ್ನ ಮೀಟ್ ಆಗಿದ್ದೀವಿ. ಸೊ ನೋಡಿರ್ತೀರಾ, ಸ್ಪಿತಿನಲ್ಲಿ ಮೀಟ್ ಆಗಿದ್ದು 6 ತಿಂಗಳಾಯಿತು. ಅದಾದಮೇಲೆ ಫೈನಲಿ 3 times ಮಿಸ್ ಆಗಿತ್ತು. ಹೌದು, ಆಲ್ಮೋಸ್ಟ್ ಮಿಸ್ ಆಗಿ ಕೊನೆಗೆ 2024ಅಲ್ಲಿ ಮೀಟ್ ಆಗಿದ್ದೀವಿ.
ಸೆಕೆಂಡ್ ಟೈಮ್ ಲೀವ್ ಹಾಕಿದ್ರು. ಇವತ್ತು ಅದೇನೆ ಕೊನೆಗೆ ಮೀಟ್ ಆಗಕ್ಕೆ ಆಗಲ್ಲ ಅಂತ ಅನ್ಕೊಂಡು ಲೀವ್ ಹಾಕೊಂಡ್ಬಿಟ್ಟೆ ನಾನು. ಬಟ್ ಈ ನಾಗಿಂದ ಬರೋದೇ ಡೌಟ್ ಬ್ರೋ. ಯಾವ್ದು ಅಲ್ಲಿ ಆ ಕಡೆ ಹೋಗ್ತೀವಲ್ಲ, ಹಾಂ ನೀನು ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಒಂದು ರೈಡ್ ಆಗ್ಬಿಟ್ಟಿರುತ್ತೆ ನಿಂದು. ಸರಿ ಹಂಗಾರೆ ಬಾ ಅಲ್ಲಿಗೆ ಹೋಗೋಣ. ಹಾಂ ಓಕೆ. ಸೊ ಇಲ್ಲಿ ಪವರ್ ಸ್ಪೋರ್ಟ್ಸ್ ಹತ್ರ ನೋಡಿದ್ವಿ. ಒಂದು ನಮ್ಗೆ ಆ್ಯಕ್ಚುಲಿ ಹುಡುಗ AGVನೂ ಟ್ರೈ ಮಾಡ್ತೀನಿ ಅಂತಂದ. MT ಅಲ್ಲಿ ಒಂದೆರಡು ಚೂಸ್ ಮಾಡಿ ಇಟ್ಟಿದ್ದೀವಿ, ಬಟ್ AGV ಟ್ರೈ ಮಾಡೋಣ ನೆಕ್ಸ್ಟು. ಅದಕ್ಕೆ ಇವಾಗ ಓರಿಯನ್ ಮೋಟರ್ಸ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿ AGV ಹೆಲ್ಮೆಟ್ಸ್ಗಳು ಸಿಗೋಲ್ಲ. ಓಕೆ, ಬಾಯ್ಸ್ ಎಲ್ಲ ಕಾರಲ್ಲಿ ಬಂದಿದ್ದಾರೆ. ಟಚ್ ಆಗ್ತಿತ್ತಾ? CLA 200D ಬೆನ್ಸ್ ಸಾಕಾಗಿದೆ ಗುರು ಕಾರು. ಬಾ ಕಟ್ಟಾಗುತ್ತೆ ಬಾ. ಸೊ ಇವಾಗ ಓರಿಯನ್ ಮೋಟರ್ಸ್ಗೆ ಹೋಗ್ತಾ ಇದ್ದೀವಿ. ಓರಿಯನ್ ಮೋಟರ್ಸಲ್ಲಿ AGV ಹೆಲ್ಮೆಟ್ಸ್ಗಳು ಸಕ್ಕತ್ತಾಗಿರುತ್ತೆ, ಒಳ್ಳೆ ಕಲೆಕ್ಷನ್ಸ್ಗಳು ಸಿಗುತ್ತೆ. ಯಾಕಂದರೆ ಬೆಂಗಳೂರಿಗೆ ಅಫಿಷಿಯಲ್ ಡೀಲರ್ ಅವರೇನೆ. ಇನ್ನೊಂದು ಟಸ್ಕರ್ ರೈಡಿಂಗ್ ಗೇರ್ ಅಂತ ಇದೆ, ಅಲ್ಲೂ AGV ಹೆಲ್ಮೆಟ್ಸ್ಗಳು ಸಿಗುತ್ತೆ. ಬಟ್ ಅವ್ರು ಕಾಲ್ ಮಾಡಿದೆ, ಸದ್ಯಕ್ಕೆ ಯಾವುದೂ ಇಂಪೋರ್ಟ್ ಮಾಡ್ತಿಲ್ಲ ಅಂತಂದರು AGV ಹೆಲ್ಮೆಟ್ಸ್ನ. ಸೊ ಅದಕ್ಕೆ ಇವಾಗ ಓರಿಯನ್ ಮೋಟರ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅಲ್ಲಿಂದ ಹೆಲ್ಮೆಟ್ ತೊಗೊಂಡಾದ್ಮೇಲೆ ನೆಕ್ಸ್ಟು ಬಾನಸವಾಡಿಗೆ ಹೋಗಬೇಕು. ಸೊ ನಮ್ಮದು ಬೈಕ್ ಡೆಲಿವರಿ ತೊಗೊಳ್ತಾ ಇರೋದು ಬಾನಸವಾಡಿನಲ್ಲಿ. ಆಮೇಲೆ ನಾನು ಇನ್ನೊಂದೇನಂದರೆ, ನಂದು ಸಿಟಿ ಯೂಸ್ ಮಾಡೋದಕ್ಕೆ ಗ್ಲೌಸ್ ಇಲ್ಲ. ನಂದು ಫಸ್ಟ್ ಯೂಸ್ ಮಾಡ್ತಿದ್ದು ಮ್ಯಾಸನ್ ಟೆಕ್ಸ್, ಅದು ಸ್ವಲ್ಪ ಟೈರ್ ಆಗಿದೆ. ಸೊ ಅಲ್ಲಿ ನೋಡೋಣ, ಓರಿಯನ್ ಮೋಟರ್ಸಲ್ಲೇ ಸಿಗುತ್ತೆ. ಯಾವುದಾದ್ರು ಇಷ್ಟ ಆಯಿತು ಅಂತಾರೆ ಅದೊಂದು ತೊಗೊಳ್ಳೋಣ. ಓಕೆ, ಸೊ ಓರಿಯನ್ ಮೋಟರ್ಸ್ ಹತ್ರ ಬಂದ್ವಿ. ಇಲ್ಲೂ ಹೆಲ್ಮೆಟ್ಸ್ಗಳೆಲ್ಲ ಚೆಕ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲೂ AGV ಹೆಲ್ಮೆಟ್ ಸ್ಟಾಕ್ ಇಲ್ಲ. KYT ನೋಡಿದ್ವಿ, KYT ಮತ್ತು MT ಹೆಲ್ಮೆಟ್ಸ್ ಎಲ್ಲ ನೋಡಿದ್ವಿ. ಬಟ್ ಸೈಜ್ ಸಿಗ್ತಾ ಇಲ್ಲ. ಮೇನ್ಲಿ ನಮ್ಮ ಹಿತೇಶ್ಗೆ ಬೇಕಾಗಿರೋದು ಸ್ಮಾಲ್ ಸೈಜಲ್ಲಿ ಹೆಲ್ಮೆಟ್ಗಳೇ ಸಿಗ್ತಾ ಇಲ್ಲ. ಆ್ಯಂಡ್ ಸ್ಮಾಲ್ ಸೈಜಲ್ಲಿ ಸಿಗ್ತಿರೋ ಹೆಲ್ಮೆಟಲ್ಲಿ ಗ್ರಾಫಿಕ್ಗಳು ಇಷ್ಟ ಆಗ್ತಾ ಇಲ್ಲ. ಸೊ ಆ ಥರ ಆಗ್ತಿದೆ. ಸೊ ಹೆಲ್ಮೆಟ್ ಪ್ಲ್ಯಾನ್ನ ಇವಾಗ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇವಾಗ ರೈಡಿಂಗ್ ಜಾಕೆಟ್ಸ್ನ ಟ್ರೈ ಮಾಡ್ತಾ ಇದ್ದೀವಿ. DAC ಟ್ರೈ ಮಾಡ್ತಾ ಇದ್ದಾನೆ ಹುಡುಗ. ಚೆನ್ನಾಗಿದೆ ಇದನ್ನು. ಫಸ್ಟ್ ಒಂದು VR46 ಒಂದು ಟ್ರೈ ಮಾಡಿದ್ವಿ, ಸಕ್ಕತ್ತಾಗಿದೆ. ಹಂಗೆ ಬೇರೆ ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಫಸ್ಟು ಜಾಕೆಟ್ ತಗೊಂಡು ಹೋಗ್ತೀವಿ ಅಷ್ಟೇ, ಹೆಲ್ಮೆಟ್ ಅದೇ ಹೆಲ್ಮೆಟ್ ಪ್ಲಾನ್ ಕ್ಯಾನ್ಸಲ್ ಮಾಡಿ ಹೋಗಬೇಕು. ಯಾಕಂದರೆ ಇವಾಗ ಬೈಕ್ ಡೆಲಿವರಿ ಬೇರೆ ತೊಗೊಬೇಕು. 2 o'clock ಇರೋದು. ಇವಾಗ ಟೈಮು 12:48 ಆಲ್ರೆಡಿ. ಹೆಂಗಿದೆ ಇದು? ಹೆಂಗನ್ಸಿದೆ ಫೀಲ್ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆಯಾ ಫಿಟ್? ಓಕೆ, ನೋಡೋಕೆ ಸಕ್ಕತ್ತಾಗಿದೆ. ಇದು ನಿಂಗೆ ಬ್ಯಾಕ್ ಸೈಡ್ ಇದನ್ನು ಬರುತ್ತಲ್ಲ, ಪ್ರೊಟೆಕ್ಷನ್ ಪ್ಯಾಡಿಂಗ್. ಓಕೆ, ಸೊ ಇವಾಗ ಅಲ್ಲಿ ಜಾಕೆಟ್ ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗೀತು. ನಮ್ಮ ಹುಡುಗಂಗೆ ಆಕ್ಚುಲಿ ಬೈಕ್ ಡೀಲರ್ ಟೈಮ್ ಆಗ್ತಿದೆ. 2 ಗಂಟೆ. ಸೊ ಅದಕ್ಕೆ ಇವಾಗ ಹುಡುಗರು ಬೈಕಲ್ಲಿ ಹೋಗ್ತಾರೆ, ಅಂಕಿ ಮತ್ತೆ ಹಿತೇಶ್. ಸೊ ನಾನಿವಾಗ ಹಿತೇಶ್ದು ಕಾರ್ ಎತ್ಕೊಳ್ತಾ ಇದ್ದೀನಿ. ಆಕ್ಚುಲಿ ನಾನು ಆಟೋಮೆಟಿಕ್ ಕಾರ್ ಓಡಿಸಿಲ್ಲ, ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇದೆ. ಎಸ್ಪೆಷಲಿ ಬೆನ್ಸ್ ಫಾರ್ ದ ಫಸ್ಟ್ ಟೈಮ್. ಬಟ್ ಇದು ಕಾರ್ ಲಾಗ್ ಎಲ್ಲ ಅಂತ ಅನ್ಕೊಂಡ್ಬಿಡ್ರಿ. ಇವಾಗ ಫಸ್ಟ್ ನಾವು ಬೈಕ್ ಡೆಲಿವರಿ ತೊಗೊಳಕ್ ಹೋಗ್ಬೇಕು. ನೆಕ್ಸ್ಟ್ ಯಾವಾಗಾರು ಮಾಡೋಣ. ಇವಾಗ ಫಸ್ಟ್ ಹೋಗೋಣ ಬನ್ನಿ. ನಮ್ಮ ಜೊತೆ ಬಾಯ್ಸ್ ಎಲ್ಲ ಇದ್ದಾರೆ. ಸರಿ ಬನ್ನಿ ನೀವು ಬೈಕಲ್ಲಿ. ಓಕೆ, ಸೊ ಆಲ್ಮೋಸ್ಟ್ ಇನ್ನೇನು ನಮ್ಮ ಬಾನಸವಾಡಿ ಹತ್ರ ಹೋಗ್ತಾ ಇದೀವಿ. ನಮ್ಮ ಹುಡುಗರು ಇವಾಗ ತಾನೇ ಕಾಲ್ ಮಾಡಿದ್ರು, ಬೈಕ್ ಆಲ್ರೆಡಿ ಡೆಲಿವರಿ ತೊಗೊಂಡಿದ್ದಾರಂತೆ. ಸೊ ಹೋಗಿ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಮಾತ್ರ ಗಾಡಿ ಮಾತ್ರ ಓಡಿಸೋದಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ. ನಾನು ಆಟೋಮೆಟಿಕ್ ಇದೆ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಎಸ್ಪೆಷಲಿ ಬೆನ್ಸ್ ಓಡಿಸಿರೋದು ಇನ್ನೂ ಒಂಥರ ಸ್ಪೆಷಲ್ ಫೀಲಿಂಗು. ಬಟ್ ಬೆನ್ಸ್ ಓಡಿಸೋರು ಏನು ಆಟೋಮೆಟಿಕ್ ಮ್ಯಾನಲ್ಲಿ ಏನು ಓಡಿಸೋದು, ನಮ್ಮ ಬೆಂಗಳೂರಲ್ಲಿ ಎಲ್ಲ ಜನರೆಲ್ಲ ಅಡ್ಡಾಡ ಬರ್ತಾ ಇದ್ದಾರೆ ನೋಡಿ. ಅಲ್ಲಾಡ ಟ್ರಿಪಲ್ ರೈಡಿಂಗು. ಸ್ಟ್ರೇಟಾ? ಸ್ಟ್ರೇಟ್ ಅಲ್ಲ, ಹಿಂಗೆ ನಮ್ಮ ಶ್ರೀವತ್ಸ ಅವರು ಗೈಡ್ ಮಾಡ್ತಾ ಇದ್ರು. ಒಂದು 2 ಕಿಲೋಮೀಟರ್ ಇದೆ, ಹೋಗೋಣ ಬನ್ನಿ. ಹುಡುಗರೆಲ್ಲ ವೆಯ್ಟ್ ಮಾಡ್ತಾರೆ. ಅಲ್ಲೋದ್ಮೇಲೆ ಸಿಗ್ತೀನಿ. ಓಕೆ, ಸೊ ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ ಹುಡುಗ ಇಲ್ಲೇ ಇದ್ದಾನೆ, ಬಂದ. ಗಾಡಿ ಕೀ ತೊಗೊಂಡ? ಹೆಂಗ ಅನಿಸ್ತಿದೆ? ಫುಲ್ ಖುಷಿ ಇವಾಗಂತೂ, ಫುಲ್ ಖುಷಿ. ನೆಕ್ಸ್ಟ್ ಲೆವೆಲ್. ಇವಾಗ ಅಲ್ಲೆಲ್ಲ ಬೇಜಾನ್ ಗಾಡಿಗಳೆಲ್ಲ ನಿಂತಿದೆ. ಇಲ್ಲೇ ನಾ ತೊಗೊಂಡಿದ್ದು. ಇದೆ. ಓಕೆ, ಯಾವುದು ಗಾಡಿ ಒಳಗಡೆ ಇದೆಯಾ? ರೆಡಿ ಆಗಿದೆಯಾ? ಎಲ್ಲ ಆಗಿ ತೊಗೊಂಡೇನಾಯ್ತು. ಓಕೆ, ಅದೆಲ್ಲ ಮಾಡೋಣ ಇವಾಗ. ಒಂದು ಸ್ಪೆಷಲ್ ಆಗಿ ರಿವೀಲ್ ಮಾಡೋಣ ಗಾಡಿ ಯಾವ ಥರ ಇದೆ ಏನು ಅಂತಂದ್ಬಿಟ್ಟು. ಸೊ ಫಸ್ಟ್ ಊಟ ಮಾಡ್ಕೊಂಬೋಣ. ಲಂಚ್ ಟೈಮ್ ಆಗಿದೆ. ಹುಡುಗರು ಯಾರು ಇನ್ನೂ ಊಟ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ ಅಂತ ನೋಡಿ. ಬೈಕ್ ನಮ್ಮ ಹುಡುಗರುಗಳಿಗೆ ಖುಷಿಗೆ ಊಟ ಬೇಡ, ನಾಷ್ಟ ಬೇಡ, ಏನು ಬೇಡ, ಬೈಕ್ ಬಂದಿದ್ರೆ ಸಾಕು. ಸೊ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅದಾದಮೇಲೆ ಗಾಡಿ ಎತ್ಕೊಂಡು ಹೋಗೋಣ.